ಇನ್ನೀಗ ಹಬ್ಬಗಳ ಸೀಸನ್ ಶುರುವಾಗ್ತಾ ಇದೆ. ಹಬ್ಬ ಬಂತು ಅಂದರೆ ಏನಾದರೂ ಒಂದು ಸ್ವೀಟ್ ಮಾಡಲೇಬೇಕು ಅಲ್ವಾ? ಅದು ಹೆಲ್ದಿಯಾಗಿರಬೇಕು, ಹಾಗೆ ಬಾಯಿಗೆ ಕೂಡ ರುಚಿಯಾಗಿರಬೇಕು. ಆ ಥರ ಏನಾದರೂ ಸ್ವೀಟ್ ಮಾಡಬೇಕು. ಹಾಗೆ ಇವತ್ತು ನಾವು ಬಾದಾಮಿ ಹಾಗೂ ಖರ್ಜೂರವನ್ನು ಉಪಯೋಗಿಸಿಕೊಂಡು ಸಕ್ಕರೆ ಹಾಗೂ ಬೆಲ್ಲ ಎರಡನ್ನೂ ಕೂಡ ಹಾಕದೆ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಾದಾಮಿ ಹಾಗೂ ಖರ್ಜೂರವನ್ನು ಉಪಯೋಗಿಸಿಕೊಂಡು 15 ನಿಮಿಷದೊಳಗೆ ಮಾಡುವಂತಹ ಒಂದು ಸ್ವೀಟನ್ನು ಇವತ್ತು ತೋರಿಸ್ತಾ ಇದ್ದೇನೆ. ಅದಕ್ಕೆ ನಾವಿಲ್ಲಿ ಸ್ವಲ್ಪ ನಾನೊಂದು 25 ಬಾದಾಮಿ ತಗೊಂಡಿದ್ದೇನೆ. ಅದನ್ನು ಒಂದು 5 ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ. ಹಾಗೆ ಸಿಪ್ಪೆ ತೆಗೆದಿದ್ದೇನೆ ಅದರದ್ದು. ಇಲ್ಲಿ ನೋಡಿ 15 ಖರ್ಜೂರ ತಗೊಂಡಿದ್ದೇನೆ. ಅದನ್ನು ಬೀಜ ತೆಗೆದಿಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ಹಾಲು ಇಟ್ಕೊಂಡಿದ್ದೇನೆ. ಹಾಗೆಯೇ ಪರಿಮಳಕ್ಕೊಂದೆರಡು ಏಲಕ್ಕಿ. ಅದಕ್ಕೆ ನಾನು ಗೋಡಂಬಿ ಆಗಲಿ ಅಥವಾ ದ್ರಾಕ್ಷಿ ಆಗಲಿ ಹಾಕ್ತಾ ಇಲ್ಲ. ಇವತ್ತು ಸೂರ್ಯಕಾಂತಿ ಬೀಜ ಹಾಗೂ ಸಿಹಿ ಕುಂಬಳದ ಬೀಜ ಹಾಕ್ತಾ ಇದ್ದೇನೆ. ಮೊದಲಿಗೆ ಬಾದಾಮಿಯನ್ನು ನೀವು ತರಿ ಹುಡಿ ಮಾಡಿಕೊಳ್ಬೇಕು. ನಾನು ಇದನ್ನು ಒಂದು ಕುದಿದ ನೀರಲ್ಲಿ ಒಂದು 5ರಿಂದ 10 ನಿಮಿಷ ಇಟ್ಟಿದ್ದೇನೆ. ಹಾಗೆ ಸಿಪ್ಪೆ ಮಾತ್ರ ತೆಗಿಲಿಕ್ಕೆ, ಅದೇನು ಸಾಫ್ಟ್ ಆಗಲಿಲ್ಲ. ಅದನ್ನೀಗ ಮೊದಲಿಗೆ ಹುಡಿ ಮಾಡಿಕೊಂಡು ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಹಾಕಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತಾ ಇದ್ದೇನೆ. ನುಣ್ಣಗೆ ಪೇಸ್ಟ್ ಮಾಡೋದು ಯಾಕೆ ಅಂತ, ಮೊದಲಿಗೆ ತರಿ ಹುಡಿ ಮಾಡೋದಿದ್ರೆ ಹಾಲು ಹಾಕುವಾಗ ಅದು ಎಲ್ಲ ರಟ್ಟಿ ಹೋಗ್ತದೆ. ಅದಕ್ಕೋಸ್ಕರ ತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ನಂತರ ಅದೇ ಮಿಕ್ಸರ್ ಜಾರಿಗೆ 25 ಬಾದಾಮಿ ತಗೊಂಡಿದ್ದೇನೆ. ಅದಕ್ಕೆ 15 ಖರ್ಜೂರ ಹಾಕಿಕೊಳ್ತಾ ಇದ್ದೇನೆ. ಈಗ ಉಳಿದ ಅರ್ಧ ಕಪ್ ಹಾಲನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಉಳಿದಿದೆ ಅಲ್ಲ, ಅದು ಕೊನೆಗೆ ಮಿಕ್ಸಿಯನ್ನು ತೊಳೆದು ಹಾಕ್ಲಿಕ್ಕೆ ಅಂತೇಳಿ ಇಟ್ಕೊಂಡದ್ದು ನಾನು. ಈಗ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ಬಾಣಲೆಯಲ್ಲಿ ತುಪ್ಪ ಇಟ್ಕೊಳ್ಳಿದ್ದ, ಸ್ವಲ್ಪ ದಪ್ಪ ತಳದ ಬಾಣಲೆ ಆದರೆ ಒಳ್ಳೆಯದು. 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ನಾನು. 25 ಬಾದಾಮಿಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ. 1.5 ಟೇಬಲ್ ಸ್ಪೂನಷ್ಟು ಸಿಹಿ ಕುಂಬಳ ಬೀಜ, 1.5 ಟೇಬಲ್ ಸ್ಪೂನ್ನಷ್ಟು ಸೂರ್ಯಕಾಂತಿ ಬೀಜ, ಹಾಗೆ ಬೇರೆ ಕಲ್ಲಂಗಡಿ ಬೀಜ ಅಥವಾ ಬೇರೆ ಏನಾದರೂ ಬೀಜಗಳಿದ್ದರೆ ಅದನ್ನು ಹಾಕಿಕೊಳ್ಬೋದು. ಗೋಡಂಬಿ ಹಾಕಲಿಲ್ಲ ನಾನು. ನಿಮ್ಮ ಹತ್ರ ಈ ತರಕಾರಿಯ ಬೀಜಗಳಿಲ್ಲ ಅಂತಾದರೆ ನೀವು ಗೋಡಂಬಿಯನ್ನು ಕೂಡ ಹಾಕ್ಬೋದು, ಹಾಕಬಾರ್ದು ಅಂತ ಏನಿಲ್ಲ ಅದಕ್ಕೆ. ಇದನ್ನು ಈಗ 1 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ನಾವು ರುಬ್ಬಿಟ್ಟಂತಹ ಪೇಸ್ಟನ್ನು ಅದಕ್ಕೆ ಸೇರಿಸ್ಕೊಳ್ಳುವ. 25 ಬಾದಾಮಿ, 15 ಖರ್ಜೂರ, 1 ಕಪ್ಪಷ್ಟು ಹಾಲು, ಹಾಗೆ 2 ಏಲಕ್ಕಿ, ಇವಿಷ್ಟನ್ನು ಹಾಕಿ ನಾವು ಪೇಸ್ಟ್ ಮಾಡಿಕೊಂಡಿದ್ದೇವೆ. ಅದನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಇನ್ನೀಗ ಇದನ್ನು ಸಾಧಾರಣ ತಳ ಬಿಡುವವರೆಗೆ, ಅಂದರೆ ಇಷ್ಟನ್ನು ಮಾಡಲಿಕ್ಕೆ ನಿಮಗೊಂದು 5 ನಿಮಿಷ ಟೈಮ್ ಬೇಕಾಗ್ತದೆ. ಇನ್ನೀಗ ಒಂದು 10 ನಿಮಿಷಗಳ ಕಾಲ ಇದನ್ನು ಮಗುಚಬೇಕಾಗ್ತದೆ. ಕರೆಕ್ಟಾಗಿ ಒಂದು 10 ನಿಮಿಷ ಸಾಕಾಗ್ತದೆ. ನಾನು ಸಣ್ಣ ಪ್ರಮಾಣದಲ್ಲಿ ಮಾಡಿರೋದು. ಈ ಪ್ರಮಾಣದಲ್ಲಿ ಮಾಡಿದರೆ ಸಾಕಾಗ್ತದೆ. ಈ ಪ್ರಮಾಣದಲ್ಲಿ ಮಾಡಿದರೆ ಒಂದು 4 ಜನಕ್ಕೆ ಒಮ್ಮೆ ತಿನ್ನುವಷ್ಟು ಸ್ವೀಟ್ ಆಗ್ತದೆ. ಇದರಲ್ಲಿ ನೀವು ಕಟ್ ಮಾಡೋ ಸೈಜಿನ ಮೇಲೆ ಡಿಪೆಂಡ್ ಆಗ್ತದೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದರೆ 4 ಪೀಸ್ ಮಾಡ್ಬೋದು, ಅಥವಾ ಸಣ್ಣ ಸಣ್ಣ ಪೀಸ್ ಮಾಡಿದರೆ 8ರಿಂದ 10 ಪೀಸ್ ಆಗ್ತದೆ ಇದರಲ್ಲಿ. ಇದನ್ನು ಈಗ ತಳ ಹಿಡಿಯದ ಹಾಗೆ ಮಗುಚುತ್ತಾ ಇರಬೇಕು. ಕೈ ಬಿಡಲಿಕ್ಕಾಗೋದಿಲ್ಲ, ಯಾಕೆಂದರೆ ತಳ ಕೂತ್ಕೊಳ್ತದೆ ಬಾದಾಮಿ ಆದ ಕಾರಣ. ಹಾಗೆ ಹಾಲು ಕೂಡ ಉಂಟು ಅದರಲ್ಲಿ, ಅದರಿಂದಾಗಿ ತಳ ಕೂತ್ಕೊಳ್ತದೆ ಅದು. ಅದನ್ನು ಕೈ ಬಿಡದೆ ಈ ಥರ ಮಗುಚುತ್ತಾ ಇರಿ. ಚೆನ್ನಾಗಿ ಬೇಯಿಸ್ಕೊಳ್ಬೇಕಂದ್ರೆ ನೀವು 25 ಬಾದಾಮಿಗೆ 1 ಕಪ್ ಹಾಲು ಯಾಕೆ ಅಂತ ಕೇಳ್ಬೋದು. ಬಾದಾಮಿ ಕರೆಕ್ಟಾಗಿ ಬೇಯಬೇಕು ಅಂದರೆ ಅಷ್ಟು ಹಾಲು ಬೇಕೇ ಬೇಕು. ಹಾಗಾಗಿ 25 ಬಾದಾಮಿಗೆ 1 ಕಪ್ ಹಾಲು ಹಾಕ್ಕೊಂಡಿದ್ದೇನೆ ನಾನು. ಇದನ್ನು ನೋಡಿ ತಳ ಹಿಡಿಯೋದಾಗೆ ನೋಡಿ, ನೋಡ್ತಾ ಇದ್ದ ಹಾಗೆ ಅದು ಹೇಗೆ ಗಟ್ಟಿ ಆಗ್ತಾ ಬರ್ತದೆ ಅಂತ ಹೇಳ್ಕೊಂಡು. ಇದಕ್ಕೆ ನಾನು ಸ್ವೀಟಿಗೆ ಬೇರೆ ಏನೂ ಹಾಕಲಿಲ್ಲ, ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಅಂತ ಕೂಡ ಹಾಕಲಿಲ್ಲ. ಬಾದಾಮಿ, ಖರ್ಜೂರ ಹಾಗೂ ತುಪ್ಪ ನೋಡಿ. ಇಷ್ಟು ಬಿಸಿ ಆದ ನಂತರ ಫಸ್ಟಿಗೆ ನೀವು 1/4 ಕಪ್ಪು ತುಪ್ಪ ಹಾಕ್ಕೊಂಡ್ರೆ ನಿಮ್ಮ ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಹಾಕಿರೋದು. ಹಾಗಾಗಿ ಪರಿಮಳಕ್ಕಂತೇಳಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ಇದನ್ನು ಕೈ ಬಿಡದೇ ಈ ಥರ ಮಗುಚುತ್ತಾ ಬನ್ನಿ. ಇದರಲ್ಲಿ ನೋಡಿ ಯಾವುದೇ ಆರೋಗ್ಯಕ್ಕೆ ಹಾಳಾಗುವಂಥ ಸಾಮಗ್ರಿಗಳು ಯಾವುದೂ ಇಲ್ಲ. ಎಲ್ಲ ಕೂಡ ಪ್ರೋಟೀನ್, ಫೈಬರ್, ಹಾಗೆಯೇ ವೈಟಮಿನ್ ರಿಚ್ ಇರುವಂತಹದ್ದೇ ಇರೋದು. ಮಕ್ಕಳೆಲ್ಲ ಜಿಮ್ಮಿಗೆ ಹೋಗ್ತಿದ್ರೆ ಅಥವಾ ಪ್ರೋಟೀನ್ ಬೇಕು ಅಂತೇಳಿ ಆದರೆ ಇಂಥ ಹಲ್ವಗಳನ್ನೆಲ್ಲ ಮಾಡಿ ಕೊಡ್ಬೋದು ಮಕ್ಕಳಿಗೆ. ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತೀಗ. ನೋಡಿ ನಮ್ಮ ಬಾದಾಮ್ ಖರ್ಜೂರ ಹಲ್ವ ರೆಡಿ ಆಯಿತು. ಶುಗರ್, ಬೆಲ್ಲ ಯಾವುದು ಕೂಡ ಹಾಕದೇ ಇರುವಂತಹದ್ದು. ತುಪ್ಪ ಕೂಡ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಒಂದು ಲಿಮಿಟಲ್ಲಿ ತಿಂದರೆ ತುಪ್ಪ ತುಂಬ ಒಳ್ಳೆಯದು. ಲೆಕ್ಕದಿಂದ ಜಾಸ್ತಿ ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಹಾಗಾಗಿ ಲಿಮಿಟಲ್ಲಿ ತುಪ್ಪ ತಿನ್ನೋದು ಏನೂ ತೊಂದರೆ ಇಲ್ಲ. ಬಾದಾಮ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಗೊತ್ತೇ ಇದೆ. ಹಾಗೆ ಖರ್ಜೂರ ಕೂಡ ರಕ್ತ ತುಂಬಲಿಕ್ಕೆಲ್ಲ ತುಂಬ ಒಳ್ಳೆಯದು ಖರ್ಜೂರ. ನೋಡಿ ನಮ್ಮ ಹಲ್ವ ರೆಡಿ ಆಯಿತು. ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿಕೊಳ್ಳೋ. ನಾನು ತುಪ್ಪವನ್ನು ಬರೀ ಪ್ಲೇಟಿಗೆ ಸವರಿ ಇಟ್ಕೊಳ್ಳೋ ಬದಲು ಬಟರ್ ಪೇಪರ್ ಹಾಕಿ ಅದರ ಮೇಲಿಂದ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ.
ಯಾಕೆಂದರೆ ಕೆಲವು ಸತಿ ಮೆತ್ತಗೆ ಆದರೆ ಅದು ಪಾತ್ರೆಗೆ ಅಂಟಿಕೊಳ್ತದೆ, ಹಾಗಾಗಿ ನಾನು ಹಾಕ್ಕೊಂಡೆ. ಆದರೆ ಅದು ಹಾಗೇನೂ ಆಗಲಿಲ್ಲ, ಅದು ಚೆನ್ನಾಗಿ ಬಂತು. ಡೈರೆಕ್ಟಾಗಿ ಪ್ಲೇಟಿಗೆ ಕೂಡ ಹಾಕಿಕೊಳ್ಬೋದಿತ್ತು. ನೋಡಿ, ಈ ಥರ ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಅದನ್ನು ಪ್ರೆಸ್ ಮಾಡಿಕೊಳ್ಳಿ. ತೆಳ್ಳಗೆ ಬೇಕು ಅಂತಾದರೆ ಕಾಜು ಕತ್ಲಿಯಾಗೆ ತೆಳ್ಳಗೆ ಕೂಡ ಮಾಡಿಕೊಳ್ಬೋದು. ನಾನೊಂದು ಸ್ವಲ್ಪ ದಪ್ಪ ಇಟ್ಕೊಂಡಿದ್ದೇನೆ, 1 ಇಂಚಿನಷ್ಟು ದಪ್ಪ ಇಟ್ಕೊಂಡಿದ್ದೇನೆ. ಇಂತಹ ಸ್ವೀಟನ್ನು ಒಂದೊಂದು ತುಂಡು ಯಾರು ಬೇಕಾದರೂ ತಿನ್ನಬಹುದು. ಸಣ್ಣ ಮಕ್ಕಳಿಂದ ಶುರು ಮಾಡಿ ಪ್ರಾಯದವರೆಗೆ ಎಲ್ಲರಿಗೂ ಕೂಡ ಆಗ್ತದೆ. ಇದು ರುಚಿಯಾದ ಆರೋಗ್ಯಕರವಾದ ಬಾದಾಮ್ ಖರ್ಜೂರ ಹಲ್ವಾ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇದೇ ಥರ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.